ನಮಸ್ಕಾರ ಸ್ನೇಹಿತರೆ, ವಿಮರ್ಶೆ ವಿತ್ ವರುಣ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಶೇಷವಾದ ದೃಶ್ಯಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ನಾವು ಸಾಮಾನ್ಯವಾಗಿ ಬದುಕಿನ ಹಲವು ವಿಷಯಗಳ ಬಗ್ಗೆ ವಿಮರ್ಶೆ ಮಾಡುತ್ತಿರುತ್ತೇವೆ. ಆದರೆ ಇವತ್ತು ಪ್ರಕೃತಿಯ ಮಡಿಲಿನಲ್ಲಿ ನಾನು ಕಂಡ ದೃಶ್ಯಗಳು ನಿಜಕ್ಕೂ ಅದ್ಭುತ. ನನ್ನ ಸಹೋದರನ ದ್ರಾಕ್ಷಿ ತೋಟದಲ್ಲಿ ನಾನು ಸೆರೆ ಹಿಡಿದ ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಸುತ್ತಲೂ ಹಚ್ಚ ಹಸಿರು, ತಂಪಾದ ಗಾಳಿ ಮತ್ತು ದ್ರಾಕ್ಷಿಯ ಘಮ. ಈ ವಾತಾವರಣವನ್ನು ನೋಡಿ ನೀವು ಆನಂದಿಸುತ್ತೀರಿ ಎಂದು ನಂಬಿದ್ದೇನೆ. ನೀವು ನೋಡುತ್ತಿರುವ ಈ ವಿಶಾಲವಾದ ಹಸಿರು ತೋಟವನ್ನು ಗಮನಿಸಿ. ಎಷ್ಟೊಂದು ದೊಡ್ಡ ಪ್ರದೇಶದಲ್ಲಿ ಈ ತೋಟ ಹರಡಿಕೊಂಡಿದೆ ಎಂಬುದನ್ನು ನೋಡಿ. ಹಸಿರು ಕಂಬಳಿಯನ್ನು ಹಾಸಿದಂತೆ ಕಾಣುವ ಈ ದೃಶ್ಯ ನೋಡುವುದೇ ಒಂದು ಹಬ್ಬ. ಕೃಷಿ ಎಂದರೆ ಕೇವಲ ಬೆಳೆಯುವುದಲ್ಲ, ಅದೊಂದು ನಿರಂತರವಾದ ಶ್ರಮ ಮತ್ತು ಬದ್ಧತೆ. ಪ್ರತಿಯೊಂದು ಬಳ್ಳಿಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮತ್ತು ಶಿಸ್ತಿನಿಂದ ಬೆಳೆಸಲಾಗಿದೆ ಎಂಬುದನ್ನು ಗಮನಿಸಿ. ನಾವು ತಿನ್ನುವ ಒಂದು ದ್ರಾಕ್ಷಿ ಹಣ್ಣಿನ ಹಿಂದೆ ಇಷ್ಟೊಂದು ಕಷ್ಟ ಮತ್ತು ಶ್ರಮ ಇದೆ ಎನ್ನುವುದು ಈ ದೃಶ್ಯಗಳನ್ನು ನೋಡಿದಾಗ ಅರ್ಥವಾಗುತ್ತದೆ. ಈಗ ನೀವು ನೋಡುತ್ತಿರುವ ದ್ರಾಕ್ಷಿ ಗೊಂಚಲುಗಳ ಹತ್ತಿರ ಗಮನಿಸಿ. ಅದೆಷ್ಟು ಅಚ್ಚುಕಟ್ಟಾಗಿ ಒಂದಕ್ಕೊಂದು ಹೊಂದಿಕೊಂಡು ನೇತಾಡುತ್ತಿವೆ. ನಿಸರ್ಗವೇ ತನ್ನ ಕೈಯಾರೆ ರಚಿಸಿದ ಅದ್ಭುತ ಕಲಾಕೃತಿಯನ್ನು ಇಲ್ಲಿ ನೋಡಬಹುದು. ಪ್ರತಿಯೊಂದು ಗೊಂಚಲಿನಲ್ಲಿಯೂ ಪ್ರಕೃತಿಯ ಒಂದು ಶಿಸ್ತು ಅಡಗಿದೆ. ಈಗ ಮೇಲ್ಗಡೆ ಹರಡಿರುವ ಬಳ್ಳಿಗಳನ್ನು ಗಮನಿಸಿ. ಅವು ಸೂರ್ಯನ ಬೆಳಕನ್ನು ತಡೆದು ಕೆಳಗಡೆ ಎಂತಹ ತಂಪಾದ ನೆರಳನ್ನು ಸೃಷ್ಟಿಸಿವೆ ಎಂಬುದನ್ನು ನೋಡಿ. ನಿಸರ್ಗವೇ ನಮಗೆ ಅತಿ ದೊಡ್ಡ ಇಂಜಿನಿಯರ್ ಎಂದು ಈ ದೃಶ್ಯಗಳು ಸಾಬೀತುಪಡಿಸುತ್ತಿವೆ. ಆ ತಂಪಾದ ವಾತಾವರಣದ ಹಸಿರನ್ನು ನೋಡುವುದೇ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ. ನಾವು ಬದುಕಿನಲ್ಲಿ ಅನೇಕ ವಿಷಯಗಳ ಬಗ್ಗೆ ವಿಮರ್ಶಿಸ್ತೇವೆ. ಆದರೆ ಇಂತಹ ನಿಸರ್ಗದ ದೃಶ್ಯಗಳನ್ನು ನೋಡಿದಾಗ ನಿಜವಾದ ಜೀವನದ ಮೌಲ್ಯ ಅರ್ಥವಾಗುತ್ತದೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿ ಕಂಡುಕೊಳ್ಳುವುದು ಹೇಗೆ ಎಂಬುದನ್ನು ಈ ತೋಟ ನಮಗೆ ಕಲಿಸುತ್ತದೆ. ಗೆಳೆಯರೇ, ನೀವು ನೋಡುತ್ತಿರುವ ಈ ದೃಶ್ಯಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ವಿಮರ್ಶೆ ವಿತ್ ವರುಣ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಿಸರ್ಗದ ಈ ದೃಶ್ಯಗಳನ್ನು ಪ್ರೀತಿಸುತ್ತಿರಿ. ಧನ್ಯವಾದಗಳು.